ನಟಿ ದೀಪಿಕಾ ದಾಸ್ ತಾಯಿಗೆ ಕಿರಾತಕನೊಬ್ಬ ಕೊಡಬಾರದ ಕಾಟ ಕೊಡ್ತಿದ್ದಾನೆ. ಆಗಾಗ ಫೋನ್ ಮಾಡೋ ಖದೀಮ ನಾನ್ ಕೇಳಿದಷ್ಟು ಹಣ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಹೆಸರನ್ನ ಬರ್ದಿಟ್ಟು ಸಾಯ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದಾನಂತೆ. ದೀಪಿಕಾ ದಾಸ್ ಸ್ಯಾಂಡಲ್ವುಡ್ನ ಸುರಸುಂದರಿ. ಸಿನಿಮಾ ಹಾಗೂ ಕಿರುತೆರೆ ಎರಡರಲ್ಲೂ ಮಿಂಚು ಹರಿಸಿರೋ ಚೆಂದುಳ್ಳಿ ಚೆಲುವೆ. ಹಿರಿತೆರೆಯಲ್ಲಿ ಸದ್ದು ಮಾಡಿದ್ದಕ್ಕಿಂತ ಕಿರುತೆರೆಯಲ್ಲಿ ಮಿಂಚಿದ್ದೇ ಹೆಚ್ಚು. ನಾಗಿಣಿಯಾಗಿ ನಾಗಾವತಾರ ತಾಳಿದ ದೀಪಿಕಾ ದಾಸ್ ಇವತ್ತಿಗೂ ಈ ಧಾರಾವಾಹಿ ಮೂಲಕವೇ ಫೇಮಸ್. 2 ಬಾರಿ ಬಿಗ್ ಬಾಸ್ಗೆ ಹೋಗಿದ್ದ ದೀಪಿಕಾ ಬಳುಕೋ ಬಳ್ಳಿಯಂತಹ ಮೈಮಾಟದಿಂದಲೇ ಅದೆಷ್ಟೋ ಹುಡುಗರ ಹೃದಯ ಕದ್ದಿದ್ರು. ಇಂಥ ಚೆಲುವೆಯ ಹಿಂದೆ ಕಿರಾತಕನೊಬ್ಬ ಬಿದ್ದಿದ್ದಾನೆ. ದೀಪಿಕಾ ದಾಸ್ ಹಾಗೂ ಅವರ ತಾಯಿಗೆ ಪದೇ ಪದೇ ಫೋನ್ ಮಾಡಿ ಕೊಡಬಾರದ ಕಾಟ ಕೊಡ್ತಿದ್ದಾನಂತೆ. ಹೀಗಾಗಿಯೇ ದೀಪಿಕಾ ದಾಸ್ ತಾಯಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ದೀಪಿಕಾ ದಾಸ್ ತಾಯಿಗೆ ಹಾಕ್ತಿದ್ದಾನಂತೆ ಬೆದರಿಕೆ. ಕಾಸು ಕೊಡಿ ಇಲ್ಲ ಸಾಯ್ತೀನಿ ಅಂತ ಟಾರ್ಚರ್. ಯಶವಂತ್ ಅನ್ನೋ ಅಪರಿಚಿತ ವ್ಯಕ್ತಿಯೊಬ್ಬ ಮೇಲಿಂದ ಮೇಲೆ ಅಮ್ಮ ಮಗಳಿಗೆ ಕಾಲ್ ಮಾಡ್ತಿದ್ದಾನೆ. ಒಮ್ಮೆ ದೀಪಿಕಾ ದಾಸ್, ಇನ್ನೊಮ್ಮೆ ಅವರ ತಾಯಿ. ಹೀಗೆ ಪದೇ ಪದೇ ಕಾಲ್ ಮಾಡ್ತಾರೋ ಯಶವಂತ್, ನಾನು ಕೇಳಿದಷ್ಟು ಹಣ ಕೊಡಿ, ಇಲ್ಲದಿದ್ರೆ ನಿಮ್ಮ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದಾನಂತೆ. ಇದರಿಂದ ಕಂಗಾಲಾಗಿರೋ ನಟಿ ದೀಪಿಕಾ ದಾಸ್ ತಾಯಿ ಪದ್ಮಲತಾ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಹಾಗಾದ್ರೆ ದೀಪಿಕಾ ದಾಸ್ ತಾಯಿ ಕೊಟ್ಟಿರೋ ದೂರಿನಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ನನ್ನ ಮಗಳು ದೀಪಿಕಾ ದಾಸ್ ಚಲನಚಿತ್ರ ನಟಿಯಾಗಿದ್ದು 8 ತಿಂಗಳ ಹಿಂದೆ ದೀಪಕ್ ಕುಮಾರ್ ಎನ್ನುವವರ ಜೊತೆ ವಿವಾಹವಾಗಿರುತ್ತೆ. ಮಗಳು ಮತ್ತು ಅಳಿಯ 1 ತಿಂಗಳ ಹಿಂದೆ ಇಂಗ್ಲೆಂಡ್ ಪ್ರವಾಸಕ್ಕೆ ಹೋಗಿದ್ರು. ಅಪರಿಚಿತ ವ್ಯಕ್ತಿ ಫೋನ್ ಮಾಡಿ, ನಿಮ್ಮ ಮಗಳಿಗೆ ಯಾಕೆ ಮದುವೆ ಮಾಡಿದ್ರಿ? ನಿಮ್ಮ ಅಳಿಯ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿ ಮೋಸ ಮಾಡಿದ್ದಾನೆ ಅಂತ ಹೇಳಿದ್ದ. ಆಗ ನಾನು ಆ ರೀತಿ ಏನಾದ್ರೂ ಇದ್ರೆ ಕಾನೂನಾತ್ಮಕವಾಗಿ ದೂರು ನೀಡುವಂತೆ ಹೇಳಿದ್ದೆ. ಇದಾದ ಕೆಲವು ದಿನಗಳ ನಂತರ ದೀಪಿಕಾ ದಾಸ್ಗೆ ಕರೆ ಮಾಡಿ, ನಿಮ್ಮ ಯಜಮಾನರು ಅಕ್ರಮ ಚಟುವಟಿಕೆ ನಡೆಸಿ ಮೋಸ ಮಾಡಿದ್ದಾರೆ, ಇದು ನಿಮಗೆ ತಿಳಿದಿಲ್ವೇ ಅಂತ ಪ್ರಶ್ನೆ ಮಾಡಿದ್ದ. ಆಗ ದೀಪಿಕಾ ದಾಸ್ ಕೂಡ ನೀವು ಕಾನೂನು ರೀತಿ ದೂರು ನೀಡುವಂತೆ ಹೇಳಿದ್ದಳು. ಆಗ ನಿಮ್ಮ ಹೆಸರಿಗೆ ಧಕ್ಕೆ ತರುತ್ತೇನೆ, ನನಗೆ ಹಣ ನೀಡಿ, ಇಲ್ಲದಿದ್ರೆ ನಿಮ್ಮ ಹೆಸರು ಬರೆದು ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಬೆದರಿಕೆ ಹಾಕಿದ್ದ. ಇದೇ ರೀತಿ ಪದೇ ಪದೇ ಫೋನ್ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟು ಸಾಯುವುದಾಗಿ ಬೆದರಿಕೆ ಹಾಕ್ತಿದ್ದಾನೆ. ಹೀಗಂತ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೀಪಿಕಾ ದಾಸ್ ತಾಯಿ ದೂರು ನೀಡಿದ್ದಾರೆ. ಇಲ್ಲಿ ಒಬ್ಬರು ಬಿಗ್ ಬಾಸ್ ಪಾರ್ಟಿಸಿಪೆಂಟ್ ಒಬ್ಬ ಲೇಡಿ ಇದ್ದಾರೆ. ಅವ್ರ ಮದರ್ ಕಂಪ್ಲೇಂಟ್ ಕೊಟ್ಟಿರೋದು. ಯಾರೊಬ್ಬ ವ್ಯಕ್ತಿ ರಾತ್ರಿ ಮಧ್ಯರಾತ್ರಿ 1 ಗಂಟೆ ಹಿಂಗೆ ಫೋನ್ ಮಾಡಿಬಿಟ್ಟು ಅವರು ಯಾರ ಜೊತೆಗೆ ಈ ಬಿಗ್ ಬಾಸ್ ಪಾರ್ಟಿಸಿಪೆಂಟ್ ಮದುವೆ ಆಗಿದ್ದಿದೆ, ಆ ಮದುವೆ ಆದವ್ರ ಬಗ್ಗೆ ಏನೋ ಪರ್ಸ್ನಲ್ ಆಗಿ ಕೆಲವೊಂದು ವಿಚಾರಗಳನ್ನು ಅವ್ರಿಗೆ ಹೇಳಿಬಿಟ್ಟು ಹೆದರಿಸಿ, ಇವರಿಬ್ಬರದ್ದು ಏನೇನಿದೆ, ಅದು ಅವನು ಏನು ಮಾಡ್ತಾನೆ ಏನು ಮಾಡಿಲ್ಲ, ಅವರ ಮಧ್ಯದಲ್ಲಿ ಏನಾದರೂ ಡಿಫ್ರೆನ್ಸಸ್ ಇರ್ಬೋದು. ಆ ಬೇಸಿಸ್ ಮೇಲೆ ಅವ್ರಿಗೆ ಒಂದಿಷ್ಟು ಕಾಲ್ಸ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾನೆ. ಆ ಬೇಸಿಸ್ ಮೇಲೆ ಒಂದು 308 ಸಬ್ ಕ್ಲಾಸ್ 2 ಕೇಸಲ್ಲಿ ಕೊಟ್ಟಿದ್ದಾರೆ. ಆ ಪ್ರಕಾರ ಕೇಸ್ ರಿಜಿಸ್ಟರ್ ಆಗಿದ್ದಿದೆ, ತನಿಖೆ ಜಾರಿಯಲ್ಲಿದೆ. ಒಟ್ನಲ್ಲಿ ದೂರು ದಾಖಲಿಸಿಕೊಂಡಿರೋ ಪೊಲೀಸರು ಅಪರಿಚಿತನ ಬೆನ್ನು ಬಿದ್ದಿದ್ದಾರೆ. ತಾಯಿ ಮಗಳಿಗೆ ಕರೆ ಮಾಡ್ತಿರೋದ್ಯಾಕೆ, ಅಕ್ರಮ ಚಟುವಟಿಕೆ ಅಂತ ಬೆದರಿಕೆ ಹಾಕ್ತಾ ಇರೋದ್ಯಾಕೆ ಅನ್ನೋದನ್ನ ಹೊರಗೆಳೆಯೋದಕ್ಕೆ ಮುಂದಾಗಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18.